ಇನ್ ಡೀಟೇಲ್ ಆಗಿ ಎಲ್ಲ ಕ್ಷೇತ್ರಗಳ ಬಗ್ಗೆ ಇಡೀ ದೇಶದ ಬಗ್ಗೆ ಬಹಳ ಸವಿವರವಾಗಿ ಹೇಳಿದ್ರು. ನನಗಿರುವಂತ ಒಂದು ಪ್ರಶ್ನೆ ಅಂತಂದ್ರೆ ಸಚಿನ್, ನಾವಾಗ್ಲೇ ಮಾತಾಡಿದಾಗೆ ಈ 296 ಮತ್ತೆ 226 ವೆರಿ ನೆಕ್ ಟು ನೆಕ್ ಫೈಟ್. ಈ ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ಬಂತಲ್ಲ, ಅದನ್ನು ಮೀರಿ ಒಂದು ರೀತಿ ಕಾಂಗ್ರೆಸ್ ಮುನ್ನಡೆಯಲ್ಲಿರೋದು ನಾವು ನೋಡ್ತಾ ಇದೀವಿ. ಸೀಟ್ ಎಷ್ಟು ನಿಲ್ಲುತ್ತೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ನೋಡಿದಾಗ ಕಳೆದ ಬಾರಿಗಿಂತ ಒಂದು ಒಳ್ಳೆ ಅಚೀವ್ಮೆಂಟ್ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರುತ್ತೋ ಇಲ್ವೋ ಸೆಕೆಂಡ್ರಿ, ಆದ್ರೆ ಕಳೆದ ಬಾರಿಗಿಂತ ಒಂದು ಒಳ್ಳೆ ಅಚೀವ್ಮೆಂಟ್ ಮಾಡೋ ರೀತಿ ಕಾಣ್ತಾ ಇದೆ. ಕಳೆದ ಬಾರಿ ಕಾಂಗ್ರೆಸ್ ನಾವು ನೋಡೋದಾದ್ರೆ ಇಂಡಿವಿಜುವಲ್ ಆಗಿ 52 ಸೀಟ್ ಗೆದ್ದಿತ್ತು. ಎಲ್ಲೋದ್ರೆ ಪ್ರತಿಪಕ್ಷ ನಾಯಕನ ಸ್ಥಾನ ಕೂಡ ಪಡ್ಕೊಳ್ಳೋದಕ್ಕೆ ಆಗದೆ ಇರುವಂತ ಪರಿಸ್ಥಿತಿ, ಹೀನಾಯ ಪ್ರದರ್ಶನ ಮಾಡಿತ್ತು. ಕಳೆದ ಎರಡೂ ಚುನಾವಣೆ 2014 ಇರ್ಬೋದು 19 ಇರ್ಬೋದು, ಎರಡರಲ್ಲೂ ಕೂಡ ಕಾಂಗ್ರೆಸ್. ಹಾಸನ ಲೋಕಸಭಾ ಚುನಾವಣಾ ಫಲಿತಾಂಶವನ್ನ ಎದುರು ನೋಡ್ತಾ ಇದ್ದಾರೆ ಜನ. 8ನೇ ಸುತ್ತಿನಲ್ಲೂ ಕೂಡ ಕಾಂಗ್ರೆಸ್ಸೇ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಾಟೀಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸುಮಾರು 5749 ಮತಗಳ ಅಂತರವನ್ನ ಕಾಂಗ್ರೆಸ್ ಅಭ್ಯರ್ಥಿ ಕಾಯ್ದುಕೊಂಡಿದ್ದಾರೆ. ಇನ್ನು ಜೆಡಿಎಸ್ ಅಭ್ಯರ್ಥಿ ಸುಮಾರು 3,45,000 ಅಂತರ. ಇದು ಕೋಲಾರದಲ್ಲೂ 11ನೇ ಸುತ್ತಿನ ಮತ ಎಣಿಕೆ ಈಗ ಆಗ್ತಾ ಇದೆ, ಮುಕ್ತಾಯ ಆಗಿದೆ. ಜೆಡಿಎಸ್ ನ ಮಲ್ಲೇಶ್ ಬಾಬು ಸುಮಾರು 1,08,008 ಮತಗಳಿಂದ ಅಂತರ. ಇನ್ನು ಜೆಡಿಎಸ್ ನ ಮಲ್ಲೇಶ್ ಬಾಬು ಸುಮಾರು 43,000 ಒಂದು ಮತಗಳ ಅಂತರ. ಇನ್ನು ಕಾಂಗ್ರೆಸ್ನ KV ಗೌತಮ್ ಕೂಡ ಈಗ ಸಮೀಪದಲ್ಲೇ ಇದ್ದಂತೆ ಕಾಣ್ತಾ ಇದೆ. ಇದು ಹಾಸನ ಮತ್ತೆ ಕೋಲಾರ ಎರಡು ಕೂಡ ನಾವು ತೋರಿಸ್ತಾ ಇದ್ದೀವಿ. ಹಾಸನದಲ್ಲಿ ಹಿನ್ನಡೆಯನ್ನ ಶ್ರೇಯಸ್ ಪಾಟೀಲ್ ಜೊತೆಗೆ ಸಂಸದ ಪ್ರಜ್ವಲ್ ರೇವಣ್ಣ ಈಗ ಕಾಯ್ದುಕೊಳ್ತಾ ಇದ್ರು.